ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಇತಿಹಾಸದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದಕ್ಕೂ ಮೊದಲು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ಹುಮಾಯೂನ್. ಇದು 5 or 10 ಮಾರ್ಕ್ಸಿಗೆಲ್ಲ ಕೇಳ್ತಾ ಇರ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಇವತ್ತು ಈ ಕ್ಲಾಸ್ ತಗೊಳ್ತಾ ಇದ್ದೇನೆ. ಸೊ ಈಗಾಗಲೇ ನಮ್ಗೆ ಗೊತ್ತಿದೆ ಹುಮಾಯೂನ್ ಯಾರು ಅಂತ. ಹುಮಾಯೂನ್ ಅಂದ್ರೆ ಬಾಬರ್ನ ಮಗನಾಗಿರ್ತಾನೆ. ಸೊ ಮೊಘಲ್ ಸಾಮ್ರಾಜ್ಯದ ದೊರೆಗಳಲ್ಲಿ ಒಬ್ಬನಾಗಿರುವಂತ ಹುಮಾಯೂನ್ ಬಗ್ಗೆ ನಾವು ಇವತ್ತು ಕ್ಲಾಸ್ ಮಾಡ್ತಿದ್ದೇವೆ. ಸೊ ನೀವು ಪೀಠಿಕೆಯಲ್ಲಿ ಸ್ವಲ್ಪ ಬರಿಬೇಕಾಗ್ತದೆ. ಹುಮಾಯೂನ್ ಬಾಬರ್ನ ಮಗನಾಗಿರ್ತಾನೆ. ಹಾಗೇನೆ ಮೊಘಲ್ ಸಾಮ್ರಾಜ್ಯದ ಅನೇಕ ಇರುವಂತಹ ದೊರೆಗಳಲ್ಲಿ ಹುಮಾಯೂನ್ ಕೂಡ ಒಬ್ಬರಾಗಿರ್ತಾರೆ ಅಂತ ಒಂದು ಸ್ವಲ್ಪ ಸಣ್ಣದಾಗಿ ಪೀಠಿಕೆ ಬರಿಬೇಕು. ನಂತರ ಹುಮಾಯೂನ್ ಬಗ್ಗೆ ಬರಿಬೇಕಾಗ್ತದೆ. ಹುಮಾಯೂನ್ನ ಅಸಮರ್ಥ ಗುಣಗಳನ್ನ ಅರಿತಿದ್ದ ಕೆಲವು ನೊಬಲರು ಅವನ ಉತ್ತರಾಧಿಕಾರತ್ವವನ್ನ ವಿರೋಧಿಸಿದರಾದರೂ ತನ್ನ ತಂದೆಯ ಬೆಂಬಲಿಗರ ನೆರವಿನಿಂದ 1530 ಡಿಸೆಂಬರ್ 29ರಂದು ಆಗ್ರಾದಲ್ಲಿ ಬಾಬರ್ನ ಉತ್ತರಾಧಿಕಾರಿಯನ್ನಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಇದು ನಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಬಾಬರ್ ಚಾಪ್ಟರ್ ಅಲ್ಲಿ ನಾವು ಇದು ನೋಡಿರ್ತೇವೆ. ಅಂದ್ರೆ ಅವನು ತುಂಬಾ ಅಸಮರ್ಥನಾಗಿರ್ತಾನೆ ಅಥವಾ ಭೋಗಲ ಜೀವನ ಅತಿ ಸುಖ ಜೀವನವನ್ನ ಅನುಭವಿಸ್ತಾ ಇರುವುದರಿಂದ ನೊಬೆಲರಿಗೆ ಅವನ ಅಧಿಕಾರಕ್ಕೆ ಬರೋದು ಇಷ್ಟವಿರುವುದಿಲ್ಲ. ಸೊ ಅದನ್ನ ವಿರೋಧಿಸ್ತಾರೆ. ಆದ್ರೆ ಬಾಬರ್ ತನ್ನ ಅವನ ಸಹಚರರ ಅಥವಾ ಅವನ ಬೆಂಬಲಿಗರಿಂದ ಮಗನಾದ ಹುಮಾಯೂನ್ರನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಇದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಸೊ ಈಗ ಹುಮಾಯೂನ್ನ ಪ್ರಾರಂಭಿಕ ಜೀವನ ಹೇಗಿತ್ತು ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಹುಮಾಯೂನ್ ಎಂದು ನಾಮಾಂಕಿತವನ್ನು ಪಡೆದ ನಾಜರುದ್ದೀನ್ ಮೊಹಮ್ಮದ್ 1502ರಲ್ಲಿ ಮಾರ್ಚ್ 6ರಂದು ಕಾಬೂಲಿನಲ್ಲಿ ಜನಿಸ್ತಾರೆ. ಬಾಬರ್ನ 4 ಮಕ್ಕಳಲ್ಲಿ ಹುಮಾಯೂನ್ ಹಿರಿಯನವನಾಗಿರ್ತಾನೆ. ಇತರ ಮೂವರೆಂದರೆ ಕಮ್ರಾನ್, ಅಸ್ಕರಿ, ಹಿಂಡಾಲ್. ಬಾಬರಿಗೆ 4 ಜನ ಮಕ್ಕಳಿರ್ತಾರೆ. ಒಬ್ಬನು ಕಮ್ರಾನ್ ಆದ್ರೆ ಇನ್ನೊಬ್ಬ ಅಸ್ಕರಿ, ಮತ್ತೊಂದು ಹಿಂಡಾಲ್, ಮತ್ತೊಬ್ಬ ಹುಮಾಯೂನ್ ಆಗಿರ್ತಾರೆ. ಈತನ ತಾಯಿ ಮಹಮ್ಮದ್ ಬೇಗಂ ಬುದ್ಧಿವಂತಳು, ಉದಾರ ಮನೋಭಾವದವಳು ಆಗಿರ್ತಾರೆ. ಮಹಮ್ಮದ್ ಬೇಗಂ ಏನು ಹುಮಾಯೂನ್ನ ತಾಯಿ ಇದ್ದಾರೆ, ಬಾಬರ್ನ ಪತ್ನಿ. ಹುಮಾಯೂನ್ನ ತಾಯಿ ಮಹಮ್ಮದ್ ಬೇಗಂ ಏನಿದ್ದಾರೆ ಅವರು ತುಂಬಾ ಬುದ್ಧಿವಂತರಾಗಿರ್ತಾರೆ, ಉದಾರ ಮನೋಭಾವದವರಾಗಿರ್ತಾರೆ. ಇವಳು ಖುರಾಸಾನಿನ ಪ್ರತಿಷ್ಠಿತ ಶಿಯಾ ಮನೆತನಕ್ಕೆ ಸೇರಿದವರಾಗಿರ್ತಾರೆ. ಹುಮಾಯೂನ್ನ ತಾಯಿ ಏನಿದ್ದಾರೆ ಇವರು ಶಿಯಾ ಮನೆತನಕ್ಕೆ ಸೇರಿದವರಾಗಿರ್ತಾರೆ. ಬಾಬರ್ನು ಹುಮಾಯೂನ್ನ ವಿದ್ಯಾಭ್ಯಾಸವನ್ನು ಮತ್ತು ಆಡಳಿತದಲ್ಲಿ ಉತ್ತಮ ತರಬೇತಿಯನ್ನು ಪಡೆಯಲು ಎಲ್ಲ ವಿಧವಾದ ಸೌಕರ್ಯಗಳನ್ನು ಕಲ್ಪಿಸಿರ್ತಾರೆ. ಅವನ ಬಾಲ್ಯದಲ್ಲಿಯೇ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಬಾಬರ್ ನೀಡಿರ್ತಾರೆ. ಸೈನ್ಯದಲ್ಲಿ ತರಬೇತಿ ಕೂಡ ಅವನಿಗೆ ಕೊಟ್ಟಿರ್ತಾರೆ. ಈ ಹುಮಾಯೂನ್ ಏನಿದ್ದಾರೆ ಇವರು ಟರ್ಕಿ, ಪರ್ಷಿಯನ್, ಅರೇಬಿಕ್ ಭಾಷೆಗಳನ್ನ ಓದುವುದನ್ನು ಮತ್ತು ಬರೆಯುವುದನ್ನು ಕೂಡ ಕಲಿತಿರ್ತಾರೆ. ಇದರೊಂದಿಗೆ ಗಣಿತ, ಖಗೋಳಶಾಸ್ತ್ರ, ಲಲಿತಕಲೆ, ಸೈನ್ಯ ವಿಜ್ಞಾನ, ಧರ್ಮ ಮತ್ತು ತತ್ವಶಾಸ್ತ್ರಗಳನ್ನು ಕೂಡ ಹುಮಾಯೂನ್ ಕಲಿತಿರ್ತಾರೆ. ಒಳ್ಳೆಯ ವಿಜ್ಞಾನ ಶೈಕ್ಷಣಿಕ ಜೀವನವನ್ನ ಬಾಬರ್ ಹುಮಾಯೂನ್ಗೆ ಕಲ್ಪಿಸಿರ್ತಾರೆ. ಹುಮಾಯೂನ್ 12 ವರ್ಷದವನಾಗಿದ್ದಾಗಲೇ ಈತನು ಪಾಣಿಪತ್ ಮತ್ತು ಕಣುವ ಯುದ್ಧಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉತ್ತಮ ಸೈನಿಕನೆಂಬುದನ್ನ ತೋರಿಸಿಕೊಡ್ತಾರೆ. ಅಂದ್ರೆ 12 ವರ್ಷದವನಾಗಿರುವಾಗ ಪಾಣಿಪತ್ ಯುದ್ಧ ನಡೀತದೆ, ಮತ್ತೆ ಕಣುವ ಯುದ್ಧ ನಾವು ಈಗಾಗಲೇ ಬಾಬರ್ನ ಚರಿತ್ರೆಯಲ್ಲಿ ನೋಡಿರ್ತೇವೆ. ಸೊ ಕಣುವ ಯುದ್ಧ ಮತ್ತೆ ಪಾಣಿಪತ್ ಯುದ್ಧ ನಡೆಯುವಾಗ ಹುಮಾಯೂನ್ಗೆ 12 ವರ್ಷವಾಗಿರ್ತದೆ. ಅಂತ ಸಂದರ್ಭದಲ್ಲಿ ಅವರು ತಂದೆಯೊಂದಿಗೆ ಹೋರಾಟಕ್ಕೆ ಬಂದು ತಾನೆಷ್ಟು ಉತ್ತಮ ಸೈನಿಕ ಎಂಬುದನ್ನು ತೋರಿಸಿಕೊಂಡಿರ್ತಾರೆ. ಆದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅಫೀಮಿನ ದಾಸನಾಗಿದ್ದ ಹುಮಾಯೂನ್ ಭೋಗ ಜೀವನಕ್ಕೆ ಸಾಕಷ್ಟು ಹೊಂದಿಕೊಂಡಿರ್ತಾರೆ. ಆದ್ರೆ ಸಣ್ಣ ವಯಸ್ಸಿನಲ್ಲಿರುವಾಗಲೇ ಭೋಗ ಜೀವನ ಮತ್ತೆ ಅಫೀಮು ಏನು ಗಾಂಜಾ ಎಲ್ಲ ಹೇಳ್ತಾರೆ ಅಂತಹ ಒಂದು ದುರಭ್ಯಾಸವನ್ನ ಮಾಡಿಕೊಂಡಿದ್ದ ಕಾರಣ ಅವರು ಆಡಳಿತದಲ್ಲಿ ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಅದು ಸಾಧ್ಯವಾಗುವುದಿಲ್ಲ. ಇದಿಷ್ಟು ಅವರ ಹುಮಾಯೂನ್ನ ಪ್ರಾರಂಭಿಕ ಜೀವನವಾಗಿರ್ತದೆ. ಅಂದ್ರೆ ತಂದೆ ತಾಯಿಯರು, ಸಹೋದರರು ಯಾರು, ಮತ್ತೆ ಅವರ ಆರಂಭಿಕ ಸೈನ್ಯದ ತರಬೇತಿ ಅಥವಾ ಶೈಕ್ಷಣಿಕ ಜೀವನದ ಬಗ್ಗೆ ಎಲ್ಲ ಬರಿಬೇಕಾಗ್ತದೆ. ಹಾಗೇನೆ ಕೊನೆಯಲ್ಲಿ ಅವನ ಸಣ್ಣ ಸಾಧನೆಗಳಾದ ಪಾಣಿಪತ್ ಮತ್ತೆ ಕಣುವ ಯುದ್ಧಗಳಲ್ಲಿ ಭಾಗವಹಿಸಿದ್ದನ್ನು ಬರಿಬೇಕಾಗ್ತದೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಅಫೀಮಿನ ದಾಸನಾಗಿ ಭೋಗ ಜೀವನಕ್ಕೆ ಸಾಕಷ್ಟು ಹೊಂದಿಕೊಂಡಿದ್ದಾರೆ ಎನ್ನುವುದನ್ನು ಕೂಡ ಬರಿಬೇಕಾಗ್ತದೆ. ಇನ್ನು ಹುಮಾಯೂನ್ರ ಪ್ರಾರಂಭಿಕ ಸಂಕಷ್ಟಗಳು ಅನ್ನುವಂತ ಒಂದು ಪಾಯಿಂಟ್ ಅನ್ನ ಬರೆದು, ಹುಮಾಯೂನ್ ಎಂಬ ಅರ್ಥ ಅದೃಷ್ಟವಂತ ಎಂದಾದರೂ ದೆಹಲಿಯನ್ನಾಳಿದ ದೊರೆಗಳಲ್ಲಿ ಕಂಡು ಬರುವ ಅತ್ಯಂತ ದುರದೃಷ್ಟಕರ ದೊರೆ ಅಂದ್ರೆ ಹುಮಾಯೂನ್ ಆಗಿರ್ತಾರೆ. ಹುಮಾಯೂನ್ ಅಂದ್ರೆ ಅದೃಷ್ಟವಂತ ಅಂತ ಹೆಸರಂತೆ. ಆದರೂ ಕೂಡ ದೆಹಲಿಯನ್ನ ಆಡಿದ ಅನೇಕ ದೊರೆಗಳೊಂದಿಗೆ ಕಂಪೇರ್ ಮಾಡಿದ್ರೆ ಹುಮಾಯೂನ್ ಅತ್ಯಂತ ದುರದೃಷ್ಟಕರ ದೊರೆ ಎಂದು ಹೇಳಬಹುದಾಗಿದೆ.
ಹುಮಾಯೂನನಿಗೆ ಸಾಮ್ರಾಜ್ಯದೊಂದಿಗೆ ಅನೇಕ ಸಂಕಷ್ಟಗಳು ಕೂಡ ಆತನ ತಂದೆಯಿಂದನೇ ಬಳುವಳಿಯಾಗಿ ಬಂದಿರ್ತದೆ. ಅಂದ್ರೆ ತಂದೆಯಿಂದ ಬರೀ ರಾಜ್ಯ ಅಷ್ಟೇ ಅಲ್ಲ, ಸಂಕಷ್ಟಗಳು ಕೂಡ ಬಳುವಳಿಯಾಗಿ ಬಂದಿರ್ತದಂತೆ ಹುಮಾಯೂನ್ಗೆ. ಬಾಬರ್ ಭಾರತವನ್ನು ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನಾದರೂ ಮೊಘಲ್ ಸಾಮ್ರಾಜ್ಯದ ಬೇರುಗಳು ಭಾರತದಲ್ಲಿ ಇನ್ನೂ ಗಟ್ಟಿಯಾಗಿ ನಿಂತಿರಲಿಲ್ಲ. ಬಾಬರ್ನಿಗೂ ತನ್ನ ಅಧಿಕಾರವನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಸ್ಥಾಪಿಸಲು ಕಾಲಾವಕಾಶವಿರಲಿಲ್ಲ. ಕೆಲವು ನೊಬೆಲ್ಲರು ಬಾಬರನಿಗೆ ಪೂರ್ಣವಾಗಿ ಶರಣಾಗತರಾಗದೆ ತಾತ್ಕಾಲಿಕವಾಗಿ ಅಧಿಕಾರವನ್ನು ಒಪ್ಪಿಕೊಂಡಿದ್ದರು. ಈ ದೃಷ್ಟಿಯಿಂದ ಬಾಬರ್ನು ಸ್ಥಾಪಿಸಿದ ಮೊಘಲ್ ಸಾಮ್ರಾಜ್ಯಕ್ಕೆ ಆಂತರಿಕ ಮತ್ತೆ ಬಾಹ್ಯ ವಿರೋಧಗಳು ಕೂಡ ಬರ್ತಾ ಇದ್ವು. ಅಂದ್ರೆ ಅಪ್ಪನಿಂದ ತುಂಬಾ ಬಳುವಳಿಯಾಗಿ ಬಂದಿದ್ದವು ಸಂಕಷ್ಟಗಳು. ಅಂದ್ರೆ ಭಾರತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿರ್ಲಿಲ್ಲ. ವಶಪಡಿಸಿಕೊಂಡಿದ್ರು ಕೂಡ ಸಂಪೂರ್ಣವಾಗಿ ಅಧಿಕಾರ ಸ್ಥಾಪಿಸ್ಲಿಕ್ಕೆ ಆಗಿರ್ಲಿಲ್ಲ. ಮತ್ತೆ ಬಾಬರ್ನಿಗೆ ಕೆಲವು ನೊಬೆಲ್ಲರೇನಿದ್ದಾರೆ ಅವರು ಬಾಬರನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿರಲಿಲ್ಲ, ತಾತ್ಕಾಲಿಕವಾಗಿ ಒಪ್ಕೊಂಡಿರ್ತಾರೆ. ಈ ದೃಷ್ಟಿಯಿಂದ ಬಾಬರ್ನು ಸ್ಥಾಪಿಸಿದ ಮೊಘಲ್ ಸಾಮ್ರಾಜ್ಯಕ್ಕೆ ಆಂತರಿಕ ಬಾಹ್ಯ ವಿರೋಧಗಳು ಯಾವಾಗ್ಲೂ ಆಗ್ತಾ ಇರತ್ತಂತೆ. ಬಿಹಾರ್ ಗುಜರಾತ್ ಮತ್ತು ಬಂಗಾಳದ ದೊರೆಗಳು ಪ್ರಬಲರಾಗಿ ಹುಮಾಯೂನ್ಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರಂತೆ. ಯಾವಾಗ್ಲೂ ಬಿಹಾರ, ಗುಜರಾತ್, ಬಂಗಾಳದ ದೊರೆಗಳು ಪ್ರಬಲರಾಗಿ ಹುಮಾಯೂನ್ಗೆ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಗುಜರಾತಿನ ಬಹದ್ದೂರ್ ಶಾ ಶೇರ್ ಶಹಾನೊಂದಿಗೆ ಸೇರಿ ಹುಮಾಯೂನ್ ಭಾರತ ಬಿಟ್ಟು ಹೋಗುವವರೆಗೂ ತೊಂದರೆ ನೀಡುತ್ತಾರೆ. ಅಂದ್ರೆ ಗುಜರಾತಿನ ಬಹದ್ದೂರ್ ಶಾ ಏನಿರ್ತಾರೆ ಅವರು ಶೇರ್ ಶಹಾನೊಂದಿಗೆ ಸೇರ್ಕೊಂಡು ಹುಮಾಯೂನ್ನೇ ಭಾರತ ಬಿಟ್ಟು ಹೋಗುವ ಹಾಗೆ ಓಡಿ ಹೋಗುವಷ್ಟು ತೊಂದರೆಯನ್ನು ಕೊಟ್ಟಿದ್ರಂತೆ. ಶೇರ್ ಶಾನು ದಕ್ಷಿಣ ಬಿಹಾರವನ್ನ ವಶಪಡಿಸಿಕೊಂಡು ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ತಿದ್ದರಂತೆ. ಇಷ್ಟೇ ಸಾಲದೆಂಬಂತೆ ಹುಮಾಯೂನ್ನ ಸಹೋದರರೇ ಕೂಡ ತಮ್ಮ ಹಿರಿಯಣ್ಣನೊಂದಿಗೆ ಸೇರಿ ಮೊಘಲ್ ಸಾಮ್ರಾಜ್ಯವನ್ನು ಬಲಗೊಳಿಸಲು ಸಹಾಯ ಮಾಡದೆ ವಿರೋಧಿಗಳೊಂದಿಗೆ ಸೇರಿಸ್ತಾರೆ. ಇಷ್ಟು ಸಾಲದೆಂಬಂತೆ ಅವನ ಸಹೋದರರೇನಿದ್ದಾರೆ ಅವರೇ ಕೂಡ ಅವನಿಗೆ ಹುಮಾಯೂನ್ಗೆ ಸಹಾಯ ಮಾಡದೆ ವಿರೋಧಿಗಳೊಂದಿಗೆ ಸೇರ್ಕೊಂಡೇ ಹುಮಾಯೂನ್ ವಿರುದ್ಧ ಕುತಂತ್ರಗಳನ್ನ ಮಾಡ್ತಾ ಇದ್ರಂತೆ. ಇಂತಹ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹುಮಾಯೂನ್ ಸೋಲ್ತಾನೆ. ಇಂತಹ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹುಮಾಯೂನ್ ಸೋಲ್ತಾನೆ. ತನ್ನ ಹೆಚ್ಚು ಕಾಲವನ್ನು ಸುಖಭೋಗಗಳಲ್ಲಿ ಅನುಭವಿಸುತ್ತಾ ವ್ಯಯ ಮಾಡಿದ್ದನಲ್ಲದೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಅಪಜಯವನ್ನು ಹೊಂದುತ್ತಾ ತನಗೆ ತಾನೇ ಶತ್ರು ಎಂಬುದನ್ನು ತೋರಿಸ್ತಾನೆ. ಇಷ್ಟಲ್ಲದೆ ನಿರಂತರವಾಗಿ ಸಹೋದರರ ಸಹಕಾರವೂ ಇಲ್ಲದೆ ಅತಿಯಾಗಿ ಸುತ್ತಮುತ್ತಲ ಪ್ರಾಂತ್ಯದ ರಾಜರುಗಳು ಕೂಡ ಅತಿಯಾಗಿ ಅವನ ಮೇಲೆ ದಾಳಿಯನ್ನ ಪದೇ ಪದೇ ಮಾಡ್ತಾ ಇದ್ರು. ಹಾಗೇನೆ ಗುಜರಾತಿನ ಬಹದ್ದೂರ್ ಶಾ, ಶೇರ್ ಶಾ ಏನಿದ್ರು ಅವರೆಲ್ಲರೂ ಹುಮಾಯೂನ್ ಭಾರತ ಬಿಟ್ಟು ಹೋಗುವವರೆಗೂ ತೊಂದರೆ ನೀಡ್ತಾ ಇದ್ರಂತೆ. ಇವನ್ ಸಹೋದರರ ಸಹಕಾರ ಕೂಡ ಇರ್ತಾ ಇರ್ಲಿಲ್ಲ. ಅದು ಅಲ್ಲದೆ ಸುಖ ಭೋಗಗಳನ್ನ ಅವನು ಜಾಸ್ತಿ ಅನುಭವಿಸುವುದರಿಂದ ಅವನಿಗೆ ಏನಾಗುತ್ತೆ, ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಸೋಲ್ತಾನೆ. ನಂತರ ನಾವು ಹುಮಾಯೂನ್ನ ಯುದ್ಧಗಳನ್ನ ನೋಡೋಣ. ಹುಮಾಯೂನನು ಸಿಂಹಾಸನ ರೂಢನಾದ ನಂತರ ಸೈನಿಕ ಕಾರ್ಯಾಚರಣೆಯನ್ನ ಕೈಗೊಳ್ತಾನೆ. ಕಾಲಿಂಜರ್ನಲ್ಲಿ ಆಡಳಿತ ನಡೆಸುತ್ತಿದ್ದ ಹಿಂದೂ ರಾಜನು ಹುಮಾಯೂನ್ನ ವಿರುದ್ಧವಾಗಿ ಬಿಹಾರ್ನ ಅಫ್ಘನ್ ರಾಜನೊಂದಿಗೆ ಸೇರಿದ ಕಾರಣದಿಂದ ಕಾಲಿಂಜರ್ನ ಮೇಲೆ ದಂಡೆತ್ತಿ ಹೋದನು. ಅಂದ್ರೆ ಕಾಲಿಂಜರ್ನ ಆಳ್ತಿದ್ದ ಹಿಂದೂ ರಾಜ ಏನಿದ್ದಾನೆ ಹುಮಾಯೂನ್ನ ವಿರುದ್ಧವಾಗಿ ಬಿಹಾರ್ನ ಅಫ್ಘನ್ ಮುಖಂಡರೊಂದಿಗೆ ಸೇರಿರ್ತಾನೆ. ಈ ಕಾರಣದಿಂದಾಗಿ ಹುಮಾಯೂನ್ ಕಾಲಿಂಜರ್ನ ಮೇಲೆ ದಂಡೆತ್ತಿ ಹೋಗ್ತಾನೆ. ಹುಮಾಯೂನ್ನ ಸೈನ್ಯ ಕಾಲಿಂಜರ್ ಕೋಟೆಗೆ ಮುತ್ತಿಗೆ ಹಾಕಿತಾದರೂ ಕೋಟೆಯನ್ನು ವಶಪಡಿಸಿಕೊಳ್ಳಲಾಗುವುದಿಲ್ಲ. ಕಾಲಿಂಜರ್ನ ರಾಜ ನಾಮಕಾವಸ್ಥೆಗಾಗಿ ಹುಮಾಯೂನನಿಗೆ ಕಪ್ಪ ಕಾಣಿಕೆಯನ್ನು ಕೊಡುವುದಾಗಿ ಹೇಳಿದ್ದರಿಂದ ಅದನ್ನು ನಂಬಿ ಮುತ್ತಿಗೆಯನ್ನು ಹಿಂತೆಗೆದುಕೊಳ್ಳಲಾಗ್ತದೆ. ಇದಿಷ್ಟು ಹುಮಾಯೂನ್ನ ಯುದ್ಧಗಳಲ್ಲಿ ಪೀಠಿಕೆಯನ್ನ ಬರಿಬೇಕಾಗ್ತದೆ. ಇನ್ನು ಹುಮಾಯೂನ ಯುದ್ಧಗಳು ಅಂತ ಹಾಕೊಂಡು ಹುಮಾಯೂನ್ ಏನೆಲ್ಲ ಯುದ್ಧವನ್ನ ಮಾಡಿರ್ತಾನೆ ಅದಿಷ್ಟನ್ನ ಬರಿಬೇಕಾಗ್ತದೆ. ಮೊದಲು ದೌರಿಯ ಕದನ, ಚುನಾರ್ ಕೋಟೆಗೆ ಮೊದಲ ಮುತ್ತಿಗೆ. ಇನ್ನೊಂದು ಬಹದ್ದೂರ್ ಶಾನೊಂದಿಗೆ ಯುದ್ಧ, ಮೂರನೇದು ಶೇರ್ ಶಾನೊಂದಿಗೆ ಯುದ್ಧ, ಮತ್ತೆ ನಾಲ್ಕನೇದು ಚೌಸಾ ಮತ್ತು ಕನೂಜ್ ಕದನಗಳು. ಇದಿಷ್ಟನ್ನ ನೀವು ಸ್ವಲ್ಪ ಹುಮಾಯೂನ್ನ ಯುದ್ಧಗಳಲ್ಲಿ ಬರಿಬೇಕಾಗ್ತದೆ. ಸ್ವಲ್ಪ ಬುಕ್ ಅನ್ನ ನೋಡ್ಕೊಂಡು ಹುಮಾಯೂನ್ನ ಯುದ್ಧಗಳಲ್ಲಿ ಬರೀರಿ. ನಾನು ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಮಾಡ್ಬೇಕಾಗ್ತದೆ, ವಿಡಿಯೋ ತುಂಬಾ ಲೆಂತ್ ಆಗ್ತದೆ. ಆದ್ರೆ ನಾನು ಸ್ವಲ್ಪ ಒಂದೊಂದು ಪಾಯಿಂಟ್ ಅಲ್ಲಿ ವಿವರಣೆ ಕೊಡ್ತಾ ಹೋಗ್ತೇನೆ. ಸಮಯ ಇದ್ದಾಗ ನೀವು ಸ್ವಲ್ಪ ಅದಿಷ್ಟು ಯುದ್ಧಗಳನ್ನ ಬರಿಬೇಕಾಗ್ತದೆ. ಅವನ ಪ್ರಾರಂಭಿಕ ಜೀವನ ಅದನ್ನ ಬರೆದು ಆಮೇಲೆ ಸ್ವಲ್ಪ ಯುದ್ಧಗಳಿಗೆ ಬರಿಬೇಕಾಗ್ತದೆ. ಅವನ ಏನು ಸ್ವಲ್ಪ ಪೀಠಿಕೆ ಬರಿಬೇಕಾಗ್ತದೆ. ಯುದ್ಧಗಳನ್ನ ಹಾಕೊಂಡು ಹುಮಾಯೂನ್ನ ಯುದ್ಧಗಳು ಅನ್ನುವಂತಹ ಒಂದು ಪಾಯಿಂಟ್ ಅನ್ನು ಬರ್ಕೊಂಡು ಇದಿಷ್ಟು ಒಂದು ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗ್ತದೆ. ನಂತರ ಹುಮಾಯೂನ್ನ ಯುದ್ಧಗಳು ಪಾಯಿಂಟ್ ವೈಸ್ ಆಗಿ ಬರ್ಕೊಳ್ಳಿ. ದೌರಿಯ ಕದನ, ಚುನಾರ್ ಕೋಟೆಗೆ ಮೊದಲ ಮುತ್ತಿಗೆ, ಬಹದ್ದೂರ್ ಶಾನೊಂದಿಗೆ ಯುದ್ಧ, ಮತ್ತೆ ಶೇರ್ ಶಾನೊಂದಿಗೆ ಸಂಘರ್ಷ, ಮತ್ತೆ ಚೌಸಾ ಮತ್ತು ಕನೂಜ್ ಕದನಗಳು. ಇದಿಷ್ಟನ್ನ ನೀವು ಬರ್ಕೊಳ್ಬೇಕಾಗ್ತದೆ. ಆಮೇಲೆ ಸ್ವಲ್ಪ ಯುದ್ಧಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ದೌರಿಯ ಕದನ ಅಂತಾದ್ರೆ ಮೊಘಲರ ಪ್ರಾಂತ್ಯವಾಗಿದ್ದ ಜಾನ್ಪುರವನ್ನು ವಶಪಡಿಸಿಕೊಳ್ಳಲು ಬಿಹಾರದ ಅಫ್ಘನ್ ನೊಬೆಲ್ಲರು ಕಾರ್ಯೋನ್ಮುಖರಾಗ್ತಾರೆ. ಕ್ರಿಸ್ತಶಕ 532ರಲ್ಲಿ ಹುಮಾಯೂನನು ಅಫ್ಘನ್ನ ಸೈನ್ಯವನ್ನು ದೌರಿಯಾ ಎಂಬಲ್ಲಿ ಸೋಲಿಸ್ತಾನೆ. ಈ ವಿಜಯ ನಂತರ ಚುನಾರ್ ಕೋಟೆಯನ್ನು ಮುತ್ತಲು ಸೈನ್ಯಕ್ಕೆ ಆದೇಶಿಸ್ತಾನೆ. ಚುನಾರ್ ಕೋಟೆಯು ಶೇರ್ ಶಾನ ಅಧೀನದಲ್ಲಿರುತ್ತೆ.
ಈ ಕೋಟೆಯನ್ನ ಶೇರ್ಷಾನ ಮಗನಾದ ಜುಲಾಲ್ ಖಾನ್ ಬಲಗೊಳಿಸ್ತಾನೆ. ಶೇರ್ಷಾನು ಹುಮಾಯೂನ್ನಿಗೆ ಶರಣಾಗತನಾದ ಮೇಲೆ ಮೊಘಲ್ ಸೈನ್ಯಕ್ಕೆ ಮುತ್ತಿಗೆಯನ್ನು ಹಿಂಪಡೆಯಲು ಹೇಳಲಾಗ್ತದೆ. ಇದಿಷ್ಟು ಕೂಡ ದೌರ್ಯ ಕದನದಲ್ಲಿ ಬರೀಬೇಕಾಗ್ತದೆ. ಹಾಗೇನೆ ಶೇರ್ಷಾನು ಶರಣಾಗತನಾದ ನಂತರ ದಕ್ಷಿಣ ಬಿಹಾರವನ್ನು ವಶಪಡಿಸಿಕೊಳ್ಳಲು ಹುಮಾಯೂನನಿಗೆ ಒಳ್ಳೆಯ ಅವಕಾಶ ಒದಗಿ ಬರ್ತದೆ. ಅಲ್ಲದೆ ಶೇರ್ಷಾನ್ನ ಪ್ರಾಬಲ್ಯವನ್ನು ತಗ್ಗಿಸಲು ಕೂಡ ಅವಕಾಶ ಇರ್ತದೆ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಹುಮಾಯೂನನು ಚುನಾರ್ ಕೋಟೆಯ ಮೇಲಿನ ಮುತ್ತಿಗೆಯನ್ನು ತೆಗೆಸಿ ಶೇರ್ ಖಾನ್ ಪ್ರಾಬಲ್ಯಕ್ಕೆ ಬರಲು ಅವಕಾಶ ಮಾಡಿಕೊಡ್ತಾನೆ. ಇನ್ನೊಂದು ಯುದ್ಧ ಅಂದ್ರೆ ಬಹದ್ದೂರ್ ಶಾನೊಂದಿಗೆ ಯುದ್ಧ. ಬಹದ್ದೂರ್ ಶಾನೊಂದಿಗೆ ಯುದ್ಧದಲ್ಲಿ ಹುಮಾಯೂನ ಅಸಮರ್ಥತೆಯನ್ನು ಉಪಯೋಗಿಸಿಕೊಂಡ ಗುಜರಾತಿನ ಬಹದ್ದೂರ್ ಶಾ ಮಾಳು ಮತ್ತು ರಾಯಸೀನ್ಗಳನ್ನು ಗೆದ್ದುಕೊಂಡು ತನ್ನ ಅಧಿಕಾರವನ್ನು ಹೆಚ್ಚಿಸಿಕೊಳ್ತಾನೆ. ಹುಮಾಯೂನ ಶತ್ರುಗಳಿಗೆ ಆಶ್ರಮವನ್ನು ನೀಡ್ತಾರೆ. ಇದನ್ನು ತಿಳಿದ ಹುಮಾಯೂನ್ ತನ್ನ ದೊಡ್ಡ ಸೈನ್ಯದೊಂದಿಗೆ ಮಾಳವದತ್ತ ಹೋಗ್ತಾನೆ. ಇದೇ ವೇಳೆಯಲ್ಲಿ ಬಹದ್ದೂರ್ ಶಾನು ಚಿತ್ತೂರು ಕೋಟೆಯನ್ನು ವಶಪಡಿಸಿಕೊಳ್ಳಲು ಮುತ್ತಿಗೆ ಹಾಕ್ತಾನೆ. 1535ರಲ್ಲಿ ಚಿತ್ತೂರನ್ನ ಗೆದ್ದು ಅದರಿಂದ ಹೇರಳವಾದ ಸಂಪತ್ತನ್ನ ವಶಪಡಿಸಿಕೊಳ್ತಾನೆ. ಅಷ್ಟರಲ್ಲಿ ಹುಮಾಯೂರ್ನ ಸೈನ್ಯನು ಮಂಡಸರ್, ಮಂಡು ಮತ್ತು ಚಂಪಾನೇರ್ ಕೋಟೆಗಳನ್ನ ಒಂದಾದ ಮೇಲರಂತೆ ವಶಪಡಿಸಿಕೊಳ್ತದೆ. ಹುಮಾಯೂನ್ನ ಸೈನ್ಯದ ದಾಳಿಯನ್ನು ಎದುರಿಸಲಾಗದೆ ಬಹದ್ದೂರ್ ಶಾನು ಕ್ಯಾಂಬಿಗೆ ಓಡಿ ಹೋಗಿ ನಂತರ ಅಲ್ಲಿಂದ ಡಿಯುಗೆ ಪಲಾಯನ ಮಾಡ್ತಾನೆ. ಈ ಗೊಂದಲದಲ್ಲಿ ಮೊಘಲರ ಸೈನ್ಯ ಮಾಳ್ವಾ ಮತ್ತು ಗುಜರಾತನ್ನ ವಶಪಡಿಸಿಕೊಳ್ಳುತ್ತದೆ. ಕೆಲವು ಕಾಲ ನಂತರ ಬಹದ್ದೂರ್ ಶಾ ಗುಜರಾತ್ಗೆ ಮರಳಿ ಬಂದು ಗುಜರಾತ್ ಮತ್ತು ಮಾಳ್ವಾ ಮೊಘಲರಿಂದ ವಶಪಡಿಸಿಕೊಳ್ತಾನೆ. ಹುಮಾಯೂನನ ನಿರ್ಲಕ್ಷ್ಯದಿಂದ ಗುಜರಾತ್ ಮತ್ತು ಮಾಳ್ವಾಗಳು ಮತ್ತೆ ಬಹದ್ದೂರ್ ಶಾನ ವಶಕ್ಕೆ ಹೋಗ್ತದೆ. ಇದಿಷ್ಟು ಕೂಡ ಬಹದ್ದೂರ್ ಶಾನೊಂದಿಗೆ ಯುದ್ಧದಲ್ಲಿ ಬರಿಬೇಕು. ಆಮೇಲೆ ಶೇರ್ ಶಹಾನೊಂದಿಗೆ ಸಂಘರ್ಷ, ಹಾಗೇನೆ ಚೌಸ ಮತ್ತೆ ಕನೂತ್ ಕದನಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನಂತರ ನೀವು ಹುಮಾಯೂನ್ನ ಬಗ್ಗೆ ಬರೆಯುವಾಗ ಹುಮಾಯೂನ್ನ ವಿಫಲತೆಗೆ ಕಾರಣಗಳೇನು ಅನ್ನೋದನ್ನ ಬರಿಬೇಕಾಗ್ತದೆ. ಹೆಡ್ಲೈನ್ ಹಾಕೊಂಡು ಹುಮಾಯೂನ್ನ ವಿಫಲತೆಗೆ ಕಾರಣಗಳನ್ನ ಬರೀರಿ. ಆ ನಂತರ ಹುಮಾಯೂನ್ನ ವಿಫಲತೆಗೆ ಪ್ರಮುಖ ಕಾರಣ ಅವನ ಶತ್ರುಗಳು ಅವನಷ್ಟೇ ಬಲಶಾಲಿಯಾಗಿದ್ದುದು. ಮತ್ತೊಂದು ಕಾರಣವೆಂದರೆ ಶೇರ್ ಶಾನನು ಹುಮಾಯೂನನಿಗಿಂತ ದಕ್ಷ ಸೇನಾನಿಯು ಯುದ್ಧ ನಿಪುಣನೂ ಆಗಿರ್ತಾನೆ. ಹುಮಾಯೂನ್ ತನ್ನ ಸಾಮ್ರಾಜ್ಯವನ್ನು ತನ್ನ ಸಹೋದರರಿಗೆ ಹಂಚಿದ್ದು ಮತ್ತೊಂದು ದೋಷಪೂರ್ಣವಾದ ನಡವಳಿಕೆ. ಅಂದ್ರೆ ಅವನ ಸಾಮ್ರಾಜ್ಯ ಸಹೋದರರೊಂದಿಗೆ ಹಂಚಿಕೊಳ್ತಾನೆ. ಅದೊಂದು ಅವನು ಮಾಡಿದ ಕೆಟ್ಟ ನಿರ್ಧಾರವಾಗಿರ್ತದೆ. ಸಾಮ್ರಾಜ್ಯದ ಹಣಕಾಸಿನ ಸ್ಥಿತಿ ಚೆನ್ನಾಗಿಲ್ಲವಾದರೂ ಹುಮಾಯೂನ್ ಅದರ ಕಡೆಗೆ ಗಮನ ನೀಡಿರುವುದಿಲ್ಲ. ಇದನ್ನೆಲ್ಲ ನೀವು ಪಾಯಿಂಟ್ ವೈಸ್ ಆಗಿ ಬರ್ಕೊಳ್ಬೇಕಾಗ್ತದೆ. ಹಾಗಾಗಿ ಹುಮಾಯೂನನು ತನ್ನ ತಂದೆಯವರ ಹಣಕಾಸಿನ ಕೊರತೆಯನ್ನು ಬಳುವಳಿಯಾಗಿ ಪಡೆದಿರ್ತಾನೆ. ಆಲ್ರೆಡಿ ತಂದೆಯಿಂದ ಹಣಕಾಸಿನ ಕೊರತೆ ಬಂದಿರ್ತದೆ. ಮತ್ತೆ ಅವನು ಕೂಡ ತನ್ನ ಅಧಿಕಾರದಲ್ಲಿರುವಾಗ ಹಣಕಾಸಿನ ಬಗ್ಗೆ ಯೋಚನೆ ಮಾಡಿರುವುದಿಲ್ಲ. ಹಾಗಾಗಿ ಅವನು ಹಣಕಾಸಿನ ವಿಷಯದಲ್ಲಿ ತುಂಬಾ ಸೋಲ್ಬೇಕಾಗ್ತದೆ. ಅಲ್ಲದೆ ಹುಮಾಯೂನ್ ಶತ್ರುಗಳ ಸಂದರ್ಭವನ್ನು ಅರಿಯಲು ವಿಫಲನಾಗಿರ್ತಾನೆ. ಈತನು ಮುತ್ಸದ್ದಿತನದಲ್ಲಿ ಬಾಬರ್ನಿಗಾಗಲಿ ಶೇರ್ ಶಾನಿಗಾಗಲಿ ಸರಿಸಾಟಿಯಾಗಿರ್ಲಿಲ್ಲ. ಅಂದ್ರೆ ಅಷ್ಟು ಅವನು ತುಂಬಾ ಜಾಣನಾಗಿರಲಿಲ್ಲ. ತಂದೆಗಾಗಿ ಕಂಪೇರ್ ಮಾಡಿದ್ರೆ ಅಥವಾ ಶೇರ್ ಶಾನಿಗೆ ಕಂಪೇರ್ ಮಾಡಿದ್ರೆ ಅವನು ಸ್ವಲ್ಪ ವೀಕ್ ಆಗಿದ್ದ ಜಾಣತನದಲ್ಲಿ. ಎಲ್ಲದಕ್ಕಿಂತ ಮಿಗಿಲಾಗಿ ಆತನ ನತದೃಷ್ಟತೆ, ಭೋಗ ಜೀವನ ಅವನನ್ನ ಸಂದರ್ಭೋಚಿತವಾಗಿ ವರ್ತಿಸಿದಂತೆ ಮಾಡ್ತದೆ. ಅಂದ್ರೆ ಅವನಿಗೆ ಆಲ್ರೆಡಿ ಅದೃಷ್ಟನೂ ಇರುವುದಿಲ್ಲ. ಹಾಗೇನೆ ಅವನ ಭೋಗ ಜೀವನ ಏನಿದೆ ಅದನ್ನ ಅದು ಅವನಿಗೆ ಅವನು ಸೋಲಲು ಕಾರಣವಾಗಿರ್ತದೆ. ಹುಮಾಯೂನ ಈ ಎಲ್ಲ ಅವಗುಣಗಳಿಂದ ಅವನು ಕೆಲ ಕಾಲ ಸುಮ್ಮನಿರ್ಬೇಕಾಗ್ತದೆ. ಅಂದ್ರೆ ವಿಫಲತೆಗೆ ಇದೆಲ್ಲವೂ ಕಾರಣಗಳಾಗಿರ್ತದೆ. ನೀವು ಇದನ್ನ ಬೇಕಾದ್ರೆ ಪಾಯಿಂಟ್ ಆಗಿ ಬರಿಬೇಕು. ಅವನ ಶತ್ರುಗಳು ಅವನಷ್ಟೇ ಬಲಶಾಲಿಯಾಗಿದ್ರು. ಶೇರ್ ಶಾನ್ ಹುಮಾಯೂನಗಿಂತ ದಕ್ಷ ಸೇನಾನಿಯಾಗಿದ್ದ, ಯುದ್ಧ ನಿಪುಣ ಆಗಿದ್ದ. ಹುಮಾಯೂನ್ ತನ್ನ ಸಾಮ್ರಾಜ್ಯವನ್ನು ಸಹೋದರರಿಗೆ ಹಂಚಿದ್ದು ಅವನ ದೋಷಪೂರ್ಣ ಆಡಳಿತವಾಗಿತ್ತು. ಸಾಮ್ರಾಜ್ಯನ ಹಣಕಾಸಿನ ಸ್ಥಿತಿ ಚೆನ್ನಾಗಿರ್ಲಿಲ್ಲ. ಹುಮಾಯೂನ್ ತಂದೆಯಿಂದನೇ ಹಣಕಾಸಿನ ಕೊರತೆಯನ್ನು ಬಳುವಳಿಯಾಗಿ ಪಡೆದಿದ್ದನು. ಅವನ ಭೋಗ ಜೀವನ, ಶತ್ರುಗಳಿಗಿಂತ ಅವನು ತುಂಬಾ ವೀಕ್ ಆಗಿದ್ದ. ಮತ್ತೆ ಮುತ್ಸದ್ದಿತನದಲ್ಲಿ ಅಪ್ಪನಾದ ಬಾಬರ್ ಮತ್ತೆ ಶೇರ್ ಶಾನಿಗಾಗಲಿ ಸರಿಸಾಟಿಯಾಗಿರ್ಲಿಲ್ಲ. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವನ ನತದೃಷ್ಟ ಮತ್ತೆ ಭೋಗ ಜೀವನ ಏನಿದೆ ಅವನಿಗೆ ಅದು ತುಂಬಾ ತೊಂದರೆಯನ್ನು ಉಂಟು ಮಾಡ್ತದೆ. ಹಾಗೇನೆ ಇದೆಲ್ಲ ಅವಗುಣಗಳಿಂದ ಅವನು ಕೆಲವು ಕಾಲ ಸುಮ್ಮನಿರಬೇಕಾಗ್ತದೆ. ಇದೆಲ್ಲವೂ ಅವನ ವಿಫಲತೆಗೆ ಕಾರಣನಾಗಿರ್ತದೆ. ಇನ್ನು ಹುಮಾಯೂನ್ನ ಪಲಾಯನ, ಇದನ್ನು ಕೂಡ ಬರಿಬೇಕಾಗ್ತದೆ. ಹುಮಾಯೂನ್ನ ಪಲಾಯನ ಅಂತ ನೀವು ಬರೆದುಕೊಂಡು ಸ್ವಲ್ಪ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಹುಮಾಯೂನ ಜೀವನ ಚರಿತ್ರೆಯಲ್ಲಿ ಹುಮಾಯೂನನು ತನ್ನ ಸಂಬಂಧರಿಂದ ಮೋಸ ಹೋಗಿ ಸಿಂಧ್ ಮತ್ತು ರಾಜಸ್ಥಾನದ ಪ್ರದೇಶಗಳಲ್ಲಿ ಕೆಲವು ಅನುಯಾಯಿಗಳೊಂದಿಗೆ 3 ವರ್ಷಗಳ ಕಾಲ ಅಲೆದಾಡ್ತಾನೆ. ಅಂದ್ರೆ ತಮ್ಮಂದಿರೊಂದಿಗೆ ಸಾಮ್ರಾಜ್ಯವನ್ನು ಹಂಚಿಕೊಂಡಿರ್ತಾನಲ್ವಾ, ಅದು ಅವನ ಆಡಳಿತದಲ್ಲಿ ಒಂದು ದೋಷಪೂರ್ಣವಾಗಿತ್ತು. ಅವರ ತಮ್ಮಂದಿರೊಂದಲ್ಲೇ ಅವನು ಮೋಸ ಹೋಗಿ ಸಿಂಧ್ ಮತ್ತು ರಾಜಸ್ಥಾನದ ಪ್ರದೇಶಗಳಲ್ಲಿ ಕೆಲವು ಅನುಯಾಯಿಗಳೊಂದಿಗೆ ಹೋಗಿ 3 ವರ್ಷಗಳ ಕಾಲ ಅಲೆದಾಡ್ತಾನೆ. ಸಿಂಧ್ನ ದೊರೆಯಿಂದ ತಟ್ಟ ಮತ್ತು ಸೆಹವಾನ್ಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನಾದರೂ ಯಶಸ್ವಿಯಾಗಲಿಲ್ಲ. ಹುಮಾಯೂನ್ ಒಂದೆಡೆಯಿಂದ ಮತ್ತೊಂದೆಡೆಗೆ ಅಲೆದಾಡುತ್ತಿದ್ದ ಸಂದರ್ಭದಲ್ಲಿ ಆತನ ಪತ್ನಿ ಹಮೀದಾ ಬಾನು ಬೇಗಂ ಸಿಂಧ್ನ ಅಮರಕೋಟೆಯಲ್ಲಿ 1542ರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗುವೆ ಮುಂದೆ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಕ್ಬರ್ನಾಗಿರ್ತಾನೆ. ಕ್ರಿಸ್ತಶಕ 1543ರಲ್ಲಿ ತನ್ನ ಪತ್ನಿ ಮತ್ತು ಮಗುವಿನೊಂದಿಗೆ ಹುಮಾಯೂನನು ಅಫ್ಘಾನಿಸ್ತಾನಕ್ಕೆ ಹೋಗ್ತಾನೆ. ಅಂದ್ರೆ ಹುಮಾಯೂನ್ ಒಂದೆಡೆಯಿಂದ ಮತ್ತೊಂದೆಡೆಗೆ ಅಲೆದಾಡುತ್ತಿದ್ದ ಸಂದರ್ಭದಲ್ಲಿ ಅವನ ಪತ್ನಿ ಏನಿದ್ದಾಳೆ ಹಮೀದಾ ಬಾನು ಬೇಗಂ ಸಿಂಧ್ ಪ್ರಾಂತ್ಯದ ಅಮರ್ ಕೋಟೆಯಲ್ಲಿ ಒಂದು ಗಂಡು ಮಗುವಿಗೆ ಜನಿಸ್ತಾಳೆ. ಅವನೇ ಹುಮಾಯೂನ್ನ ಮಗನಾದ ಪ್ರಸಿದ್ಧ ದೊರೆ ಅಕ್ಬರ್ನಾಗಿರ್ತಾನೆ.
ಕ್ರಿಸ್ತಶಕ 1543ರಲ್ಲಿ ತನ್ನ ಪತ್ನಿ ಮತ್ತು ಮಗುವಿನೊಂದಿಗೆ ಹುಮಾಯೂನನು ಅಫ್ಘಾನಿಸ್ತಾನಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಸಹೋದರ ಆಸ್ಕರಿ ಅವನನ್ನ ಎದುರಿಸ್ತಾನೆ. ಅಂದ್ರೆ ಅವನು ಒಪ್ಕೊಳ್ಳುವುದಿಲ್ಲ, ಅವನು ಹುಮಾಯೂನ್ ಬರುವುದನ್ನ ಒಪ್ಕೊಳ್ಳುವುದಿಲ್ಲ ಅಫ್ಘಾನಿಸ್ತಾನದಲ್ಲಿ. ಇದರಿಂದ ಬೇಸರಗೊಂಡ ಹುಮಾಯೂನ್ ಪರ್ಷಿಯಾ ದೇಶಕ್ಕೆ ಹೋಗ್ತಾನೆ. ತನ್ನ ಅನುಯಾಯಿಗಳ ಸಹಕಾರದಿಂದ ಹುಮಾಯೂನನು ಪರ್ಷಿಯಾದ ದೊರೆ ಶಾ ತಮ್ಸಪ್ನ ಸಹಾಯವನ್ನ ಗಳಿಸ್ತಾನೆ. ಪರ್ಷಿಯಾದ ದೊರೆ ಕಂದಹಾರ್ನನ್ನು ವಶಪಡಿಸಿಕೊಳ್ಳಲು ಹುಮಾಯೂನ್ಗೆ ಸಹಾಯ ಮಾಡ್ತಾನೆ. ಅಂದ್ರೆ ಸಹೋದರನ ಹತ್ರ ಹೋಗ್ತಾನೆ ಅಫ್ಘಾನಿಸ್ತಾನದಲ್ಲಿ, ಅಲ್ಲಿ ಅವರು ಅವನಿಗೆ ಸಹಕಾರ ನೀಡುವುದಿಲ್ಲ. ಅವರಿಂದ ಬೇಸರಗೊಂಡು ಹುಮಾಯೂನ್ ಪರ್ಷಿಯಾದತ್ತ ಹೋಗ್ತಾನೆ. ಅಲ್ಲಿ ತನ್ನ ಸಹಪಾಠಿಗಳ ಅನುಯಾಯಿಗಳೇನಿದ್ರೆ ಅವರ ಸಹಾಯದಿಂದ ಪರ್ಷಿಯಾದ ದೊರೆ ತಮ್ಸಪ್ ಏನಿದ್ದಾನೆ ಅವನ ಸಹಾಯವನ್ನ ಸ್ನೇಹವನ್ನು ಗಳಿಸ್ತಾನೆ. ಆ ಸ್ನೇಹ ಗಳಿಸಿದ ಪರ್ಷಿಯಾದ ದೊರೆ ಶಾ ತಮ್ಸಪ್ ಏನಿದ್ದಾನೆ ಅವನು ಹುಮಾಯೂನ್ನಿಗೆ ಕಂದಹಾರವನ್ನ ವಶಪಡಿಸಿಕೊಳ್ಳಲು ಸಹಾಯ ಮಾಡ್ತಾನೆ. ಅಲ್ಲದೆ ಆತನ ಸಹೋದರನನ್ನ ಸೋಲಿಸಲು ಸೈನಿಕ ಸಹಾಯವನ್ನು ಕೂಡ ನೀಡ್ತಾನೆ. ಅಂದ್ರೆ ಹುಮಾಯೂನ್ ಸಹೋದರನೊಂದಿಗೆ ಸೋಲಿಸ್ಲಿಕ್ಕೆ ಶಾ ತಮ್ಸಪ್ ಏನಿದ್ದಾನೆ ಅವನು ಸೈನಿಕ ಸಹಾಯವನ್ನ ಹುಮಾಯೂನ್ಗೆ ನೀಡುತ್ತಾನೆ. ಇದರಿಂದಾಗಿ 1545ರ ಅಂತ್ಯದ ವೇಳೆಗೆ ಹುಮಾಯೂನ್ ತನ್ನ ಸಹೋದರನನ್ನ ಸೋಲಿಸಿ ಅಫ್ಘಾನಿಸ್ತಾನದ ಬಹುತೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾನೆ. ಅಂದ್ರೆ ಹುಮಾಯೂನ್ಗೆ ಒಂದು ಸ್ನೇಹಿತ ಅನುಯಾಯಿಗಳ ಸಹಾಯದಿಂದ ಒಬ್ಬ ಪರ್ಷಿಯಾದ ದೊರೆ ಶಾ ತಮ್ಸಪ್ ಅನ್ನುವಂಥ ಸ್ನೇಹ ದೊರೆಯುತ್ತದೆ. ಅವನ ಸಹಕಾರದಿಂದ ಅವನ ಸೈನಿಕ ಸಹಾಯದಿಂದ ತಾನು ಕಳೆದುಕೊಂಡ ಏನು ಜಾಗ ಇದೆ ಅಂದ್ರೆ ಅಥವಾ ತನ್ನ ಜಾಗ ಏನಿದೆ ಸಹೋದರರಿಂದ ಸೋಲಿಸಿಕೊಂಡು ತನ್ನನ್ನ ಸೋಲಿಸಿದ ಸಹೋದರನನ್ನ ಶಾ ತಮ್ಸಪ್ ಎನ್ನುವಂತಹ ಒಬ್ಬ ಪರ್ಷಿಯಾದ ದೊರೆಯ ಸಹಕಾರದಿಂದ ಅವನು ತನ್ನ ಸಹೋದರನನ್ನ ಸೋಲಿಸಲಿಕ್ಕೆ ಸೈನಿಕ ಸಹಾಯವನ್ನು ಪಡೆದು ಅಫ್ಘಾನಿಸ್ತಾನದ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಇದಕ್ಕೆಲ್ಲವೂ ಕೂಡ ಪರ್ಷಿಯಾದ ದೊರೆ ಶಾ ತಮ್ಸಪ್ ಎನ್ನುವಂತ ಅವನು ಸಹಕಾರ ನೀಡ್ತಾನೆ. ಇದಿಷ್ಟು ಕೂಡ ಪಲಾಯನ ಆಗಿರ್ತದೆ, ಹುಮಾಯೂನ್ ಪಲಾಯನದಲ್ಲಿ ಬರೀಬೇಕಾಗ್ತದೆ. ಇದಿಷ್ಟನ್ನ ಬರೆದು ನೀವು ನಂತರ ಭಾರತದಲ್ಲಿ ಮೊಘಲ್ ಆಳ್ವಿಕೆ ಪುನಃ ಸ್ಥಾಪನೆ ಅನ್ನೋದನ್ನ ಬರಿಬೇಕಾಗ್ತದೆ. ಅಂದ್ರೆ ಹುಮಾಯೂನ್ ವಶಪಡಿಸಿಕೊಳ್ತಾನೆ, ಅಫ್ಘಾನಿಸ್ತಾನದ ಬಹುತೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ ಏನು ಪರ್ಷಿಯಾದ ದೊರೆ ಶಾ ತಮ್ಸಪ್ನ ಸಹಾಯದಿಂದ. ನಂತರ ಭಾರತದಲ್ಲಿ ಶೇರ್ ಶಹಾನಿಂದ ಸ್ಥಾಪನೆಯಾದ ಸೂರ್ ಮನೆತನದ ಆಳ್ವಿಕೆ ಅಲ್ಪ ಕಾಲದ್ದಾಗಿತ್ತು. ಶೇರ್ ಶಹಾನ ಮರಣ ನಂತರ ಭಾರತದಲ್ಲಿದ್ದ ಅಫ್ಘನ್ ಸಾಮ್ರಾಜ್ಯ ದುರ್ಬಲವಾಗ್ತದೆ. ಶೇರ್ ಶಹಾನ ಉತ್ತರಾಧಿಕಾರಿಯಾದ ಇಸ್ಲಾಂ ಶಾನ ಮರಣ ಹುಮಾಯೂನ್ನ ಭಾರತಕ್ಕೆ ಮರಳಿ ಬರಲು ಸಹಾಯ ಮಾಡುತ್ತದೆ. ಕ್ರಿಸ್ತಶಕ 1555ರಲ್ಲಿ 1554ರಲ್ಲಿ ಹುಮಾಯೂನ್ ಶೇಷಾವನನ್ನು ತಲುಪಿ ಹೆಚ್ಚು ಶ್ರಮವಿಲ್ಲದೆ 1555ರ ವೇಳೆಗೆ ಲಾಹೋರನ್ನು ಕೂಡ ವಶಪಡಿಸಿಕೊಳ್ತಾನೆ. ಅದೇ ವರ್ಷ ಸಟ್ಲೇಜ್ ನದಿಯ ದಡದಲ್ಲಿ ಮಾಚಿವಾರ ಕದನ ಹುಮಾಯೂನ್ಗೂ ಅಫ್ಘನ್ರಿಗೂ ನಡೆಯುತ್ತದೆ. ನಂತರ ಆ ಕದನದಲ್ಲಿ ಹುಮಾಯೂನ್ ಅಫ್ಘನ್ನನ್ನು ಸೋಲಿಸಿ ಜಯಶಾಲಿಯಾಗ್ತಾನೆ. ಹಾಗೇನೆ ಈಗ ಅಂದ್ರೆ ಏನು ಶೇರ್ ಶಹಾ ಅನ್ನುವಂತ ಏನು ಸೂಫಿ ಮನೆತನದ ಆಳ್ವಿಕೆ ಸ್ವಲ್ಪ ಅಲ್ಪ ಕಾಲದಾಗಿರ್ತದೆ. ಅವರೆಲ್ಲರನ್ನು ಒಬ್ಬೊಬ್ಬರನ್ನಾಗಿ ಸೋಲಿಸಿದ ಹುಮಾಯೂನ್ ಲಾಹೋರನ್ನ ವಶಪಡಿಸಿಕೊಳ್ತಾನೆ. ಹಾಗೇನೆ ಶೇಷಾವರ್ನ ಕೂಡ ವಶಪಡಿಸಿಕೊಳ್ತಾನೆ. ನಂತರ ಈ ಕದನದಲ್ಲಿ ಹುಮಾಯೂನ್ ಅಫ್ಘನ್ರನ್ನು ಸೋಲಿಸಿ ಜಯಶಾಲಿಯಾಗಿದ್ದಲ್ಲದೆ ಪಂಜಾಬನ್ನು ಕೂಡ ವಶಪಡಿಸಿಕೊಳ್ಳಲು ಸಮರ್ಥನಾಗಿರ್ತಾನೆ. ಅಂದ್ರೆ 1 by 1 ತಗೊಳ್ತಾನೆ. ಲಾಹೋರನ್ನ, ಶೇಷಾವರ್ನನ್ನ, ಹಾಗೇನೆ ಪಂಜಾಬನ್ನು ಕೂಡ ಹುಮಾಯೂನ್ ವಶಪಡಿಸಿಕೊಳ್ತಾನೆ. ಅಂದ್ರೆ ನಿಧಾನವಾಗಿ ಭಾರತದಲ್ಲಿ ತನ್ನ ಆಡಳಿತವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೆಲ್ಲದರಲ್ಲಿ ಕೂಡ ಯುದ್ಧದಲ್ಲಿ ವಿಜೇತನಾದ ಹುಮಾಯೂನ್ ದೆಹಲಿ ಮತ್ತು ಆಗ್ರಾಗಳ ಕಡೆ ನಡೆದು ಜುಲೈ 23, 1551ರಂದು ಸಿಂಹಾಸನವನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕೂಡ ಯಶಸ್ವಿ ಆಗ್ತಾನೆ. 15 ವರ್ಷಗಳ ನಂತರ ಹುಮಾಯೂನ್ ಕೈತಪ್ಪಿ ಹೋಗಿದ್ದ ರಾಜ್ಯವನ್ನು ವಶಪಡಿಸಿಕೊಂಡು ಮೊಘಲರ ಆಳ್ವಿಕೆಯನ್ನು ಪುನಃ ಸ್ಥಾಪಿಸ್ತಾನೆ. ಮೊಘಲರ ಆಳ್ವಿಕೆ ಕೈತಪ್ಪಿ ಹೋಗುತ್ತೆ ಶೇರ್ ಶಹಾ ಮನೆತನದವರಿಗೆಲ್ಲರಿಗೂ, ಸೂರ್ ಮನೆತನದ ರಾಜರಿಗೆಲ್ಲ ಹೋಗಿರ್ತದಲ್ಲ ಭಾರತದ ಆಳ್ವಿಕೆ, ಅದನ್ನೆಲ್ಲವೂ ಕೂಡ ಮರಳಿ ಇವನು ಪಡೆದುಕೊಳ್ಳಿಕ್ಕೆ ಯಶಸ್ವಿ ಆಗ್ತಾನೆ ಹುಮಾಯೂನ್. 15 ವರ್ಷಗಳ ನಂತರ ಹುಮಾಯೂನ್ ಕೈತಪ್ಪಿ ಹೋಗಿದ್ದ ರಾಜ್ಯವನ್ನು ವಶಪಡಿಸಿಕೊಂಡು ಮೊಘಲರ ಆಳ್ವಿಕೆಯನ್ನು ಪುನಃ ಸ್ಥಾಪನೆ ಮಾಡ್ತಾನೆ. ಆದರೆ ಹುಮಾಯೂನ್ ರಾಜ್ಯಾಧಿಕಾರದ ಆನಂದವನ್ನು ಅನುಭವಿಸಲು ಬಹಳ ಕಾಲ ಬದುಕಿರಲಿಲ್ಲ. ಜನವರಿ 26, 1556ರಂದು ತನ್ನ ಗ್ರಂಥ ಭಂಡಾರದಿಂದ ಇಳಿದು ಬರುತ್ತಿದ್ದಾಗ ಕಾಲು ಜಾರಿ ಬಿದ್ದು ಮೃತನಾಗ್ತಾನಂತೆ. ಅಂದ್ರೆ ಅಷ್ಟೆಲ್ಲ ಯುದ್ಧ ಮಾಡಿ ಭಾರತವನ್ನ ಪ್ರಯತ್ನಿಸಿ ಮರಳಿ ಪಡೆದರೂ ಕೂಡ ಮೊಘಲರ ಆಳ್ವಿಕೆಯನ್ನು ಪುನರ್ ಸ್ಥಾಪನೆ ಮಾಡಿದ್ರು ಕೂಡ ಹುಮಾಯೂನಿಗೆ ಆ ಅಧಿಕಾರ ನಡೆಸಲಿಕ್ಕೆ ಆಗುದಿಲ್ಲ. ಒಂದು ದಿನ ಅವನು ಏನು ಗ್ರಂಥ ಭಂಡಾರದಿಂದ ನಡೆದು ಬರ್ತಿರುವಾಗ ಕಾಲ್ ಜಾರಿ ಬಿದ್ದು 1556ರಲ್ಲಿ ಜನವರಿ 26ರಂದು ಅವನು ಸಾಯ್ತಾನೆ. ಇದಿಷ್ಟು ಕೂಡ ಹುಮಾಯೂನ್ಗಳ ಬಗ್ಗೆ ಬರಿಬೇಕಾಗ್ತದೆ. ಅಂದ್ರೆ ಹುಮಾಯೂನ್ರ ಬಗ್ಗೆ ಬರೆಯುವಾಗ ಸ್ವಲ್ಪ ಅವರ ಆರಂಭಿಕ ಜೀವನ, ಮೊಘಲ್ ಸಾಮ್ರಾಜ್ಯದ ದೊರೆಯಾಗಿರ್ತಾರೆ, ಬಾಬರ್ನ ಮಗನಾಗಿರ್ತಾನೆ ಎನ್ನುವುದನ್ನು ಬರೆದು ಅವನ ಬಾಲ್ಯ ಜೀವನವನ್ನ ಬರಿಬೇಕಾಗ್ತದೆ. ಹುಮಾಯೂನ್ನ ಪ್ರಾರಂಭಿಕ ಜೀವನವನ್ನೇ ಬರಿಬೇಕಾಗ್ತದೆ. ಆಮೇಲೆ ಪ್ರಾರಂಭಿಕ ಸಂಕಷ್ಟಗಳು ಅಂತ ಹೇಳಿ ಅದಿಷ್ಟನ್ನು ಬರಿಬೇಕಾಗ್ತದೆ. ಆಮೇಲೆ ಹುಮಾಯೂನ್ನ ಯುದ್ಧಗಳೇನಿದೆ, 4 ಯುದ್ಧಗಳೇನಿದೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ನಂತರ ಹುಮಾಯೂನ್ನ ವಿಫಲತೆಗೆ ಕಾರಣಗಳು ಏನಂತ ಬರಿಬೇಕು. ಆಮೇಲೆ ಹುಮಾಯೂನ್ ಪಲಾಯನ ಮಾಡಬೇಕು. ಭಾರತದಲ್ಲಿ ಮೊಘಲ್ ಆಳ್ವಿಕೆಯ ಪುನಃ ಸ್ಥಾಪನೆ ಏನಿದೆ ಇದಿಷ್ಟನ್ನು ಕೂಡ ಹುಮಾಯೂನ್ರ
ಬಗ್ಗೆ ಬರಿಬೇಕಾಗ್ತದೆ. ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಈ ಪಠ್ಯಭಾಗವನ್ನು ನೀವು ಮಿಸ್ ಮಾಡದೆ ಓದಿಡಿ. ಒಂದು 5 ಅಥವಾ 10 ಮಾರ್ಕ್ಸ್ಗೆ ಖಂಡಿತ ಬರುವಂತ ಕ್ವಶನ್ಸ್ ಇದಾಗಿರೋದ್ರಿಂದ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರ್ತದೆ. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನಾದ್ರು ನನ್ನ ಕ್ಲಾಸ್ ಅಲ್ಲಿ ನಿಮ್ಗೆ ಏನಾದ್ರು ಅಭಿಪ್ರಾಯವಿದ್ದಲ್ಲಿ ಅಥವಾ ನಾನು ಮಾಡ್ತಿರುವಂತಹ ಕ್ಲಾಸ್ ಏನಿದೆ ಅದು ತುಂಬಾ ಸ್ಪೀಡ್ ಅಥವಾ ನಿಮ್ಗೆ ಅರ್ಥ ಆಗದಿದ್ದಲ್ಲಿ ಏನಾದ್ರೂ ಇದ್ದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನನ್ನನ್ನು ನಾನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ನಿಮ್ಮ ಕಮೆಂಟ್ ಗಳಿಂದ ನನಗೆ ಸಹಾಯ ಆಗ್ತದೆ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ಕೊಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.